ಚುನಾವಣೆ ನಿಮಗೆ ಹಿನ್ನಡೆ ಆಗ್ಲಿಕ್ಕೆ ರಾಜಿ ಮಾಡ್ಕೊಂಡಿದ್ರು ಅಂತ ಒಂದು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಯಾವ್ಯಾವ್ದು ಏನೇನಾಯ್ತು, ಎತ್ತೆತ್ತಾಯ್ತು, ಹೆಂಗ್ ನಡೀತು. ನನಗಿನ್ನ ಚೆನ್ನಾಗೆ ಒಬ್ಬರು ರಾಷ್ಟ್ರದ ಗೃಹ ಮಂತ್ರಿಗಳು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳಕ್ಕಾಗೋದಿಲ್ಲ. ನಾನು ಅದು ಅವ್ರು ನನಗೆ ಹೇಳಿದ್ದು ಪ್ರಾಯಶಃ ಒಬ್ಬ ನಿಷ್ಠಾವಂತನಿಗೆ ದೊಡ್ಡವರು ವರಿಷ್ಠ ಮಾತನ್ನು ಕೇಳಿದ್ರೆ ಅವ್ರು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನನ್ನ ಸೋಲು ನನಗೆ ಅವ್ರು ಕೊಟ್ಟಂಥ ಕೆಲವು ಉದಾಹರಣೆಗಳು ನಾನೇ ವಿಸ್ಮಯ ಆದೆ. ಆದ್ದರಿಂದ ನಾನು ನಮ್ಮ ಪಕ್ಷದ ಹೈಕಮಾಂಡ್ಗೆ ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾ ಜಿ ಅವರಿಗೆ ನಾನು ಅಮಿತ್ ಶಾ ಅವರಿಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಡೆಲ್ಲಿಯಿಂದ ನಾನು ಏನೇನು ಹೇಳಬೇಕು ಹೇಳಿದ್ದೀನಿ. ಅದೆಲ್ಲ ಇವಾಗ ಹೇಳೋವಂಥದ್ದಲ್ಲ. ನನಗೆ ಸಮಾಧಾನ ಆಗಿದೆ. ಬಾಕಿದ್ದನ್ನೆಲ್ಲ ಅವ್ರು ಸರಿಪಡಿಸ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಮಾಧಾನಕರವಾದ ಮಾತನ್ನು ಹೇಳಿದ್ದಾರೆ. ಕಾದ್ ನೋಡ್ತೀನಿ. ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ತಮಗೂ ಗೊತ್ತಿದೆ. ನಾನು ಕೇಳಿದ್ದು ರಾಜ್ಯಸಭಾ ಕೊಡಿ ಅಂತ ವಿನಂತಿ ಮಾಡಿದ್ದೀನಿ. ತೀರ್ಮಾನ ವರಿಷ್ಠ ಬಿಟ್ಟಿದ್ದು. ಯಾಕೆ ನೀವು ಚುನಾವಣೆಯಿಂದ ವಿಮುಖ ಆಗ್ತಿದ್ದೀರಿ? ಚುನಾವಣೆಯಿಂದ ವಿಮುಖ ಆಗ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿನ್ನ ಒಳ್ಳೆ ಪಕ್ಷದ ಮುಖಂಡರು ನಾಯಕರುಗಳಿದ್ದಾರೆ. ಅವ್ರಿಗೆ ಅವಕಾಶಗಳು ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಮಾತಾಡ್ತೇನೆ. ಅಲ್ಲ, ಒಂದು ಎಲ್ಲವನ್ನು ಕೂಡ ನಾನು ಇವಾಗ ಮಾತನಾಡಕ್ಕಾಗೋದಿಲ್ಲ. ದೇವೇಗೌಡರು ಸಾಹೇಬರು ನಮ್ಮ ಒಂದು ಅವರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು. ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಮತ್ತು ಅವ್ರ ಗರಡಿಯಲ್ಲೇ ನಾನು ಬೆಳೆದವನು. ಅಮಿತ್ ಶಾ ಜಿಯವರು ಇವತ್ತಿನ ಅವರ ಒಂದು ನನ್ನ ಬಗ್ಗೆ ನಡ್ಕೊಂಡಂಥ ರೀತಿ ನನಗೆ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ. ನಾನು ನಿಜವಾಗ್ಲೂ ಕೂಡ ಒಳ್ಳೆಯವ್ರ ಜೊತೆಯಲ್ಲಿ ಒಳ್ಳೆ ಪಕ್ಷದಲ್ಲಿ ಇದ್ದೀನಿ ಅನ್ನುವ ಒಂದು ಆಶಾಭಾವನೆ ಇಲ್ಲ. ಅದು ಎಷ್ಟು ಮಟ್ಟಿಗೆ ಸಂಕಲ್ಪ ಆಯಿತು ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೋಸ್ಕರವಾಗಿ ಅಮಿತ್ ಶಾ ಅವ್ರನ್ನ ಅಭಿನಂದಿಸ್ತೀನಿ. ಸರ್, ಇನ್ನೊಂದು, ನಿಮ್ಮನ್ನ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲೇಬೇಕು ಅಂತ ಬಸವರಾಜ್ ಅವರು ಹೋರಾಟವನ್ನ ಮಾಡ್ತಾರೆ. ಅದೆಲ್ಲ ಹೈಕಮಾಂಡು ಮತ್ತೊಬ್ಬರೆಲ್ಲ ಕುಳಿತುಕೊಂಡು ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳು ಯಾವ್ಯಾವ ರೀತಿ ಬರ್ತಾವೋ ಅದಾಗ್ತದೆ. ನಾನು ತಮಗೆ ಒಂದು ಮಾತು ಹೇಳ್ತೀನಿ. ನಂದು ಏನಿತ್ತು ಇವತ್ತು ನನ್ನ ಅಂತರಾಳದ ಭಾವನೆಗಳನ್ನು ತಿಳಿಸಿದ್ದೀನಿ. ಅದಕ್ಕೆ ಹೈಕಮಾಂಡ್ ಕೂಡ ಸ್ಪಂದಿಸಿದೆ. ಅಮಿತ್ ಶಾ ಜಿಯವರು ಅವತ್ತು ನಮ್ಮ ಮನೆಗೆ ಬಂದು ನನಗೇನು ಅವ್ರು ಇದಾಯಿತೋ ಅದಕ್ಕೆ ಅವ್ರು ನಡ್ಕೊಂಡಂಥ ರೀತಿ ಏನಿದೆ ಇವತ್ತು ನನಗೆ ಇವತ್ತು ತುಂಬ ಸಂತೋಷ ಕೊಟ್ಟಿದೆ. ಆ ಥರ ಏನಿಲ್ಲ. ನಾನು ಕೇಳಬೇಕು, ಕೇಳಿದ್ದೀನಿ. ಅದಾದ್ಮೇಲೆ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ. ಥ್ಯಾಂಕ್ ಯು.